ಹಾಯ್ ಹಲೋ ವೆರಿ ಗುಡ್ ಈವ್ನಿಂಗ್. ಸಂಜೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸುಮಾರು 2-3 ತಿಂಗಳಿಂದ ವ್ಲಾಗ್ನ ಸಂಜೆ ಹೊತ್ತು ಸ್ಟಾರ್ಟೇ ಮಾಡಿರಲಿಲ್ಲ. ಸೊ ಇವತ್ತು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ಸೊ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಹೋಗಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿದ್ರೆ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫೈ ಸಿಗುತ್ತೆ. ಸೊ ವಿಡಿಯೋ ಕೊನೆ ತನಕ ನೋಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ. ಸಖತ್ ಮಳೆ ಬರೋಂಗೆ ಆಯ್ತಾಯ್ತಾ ಸಂಜೆಯಿಂದ. ನೋಡಿ ಸತೀಶ್ ಒಬ್ಬರು ಅನ್ಕೊಂಡು ಓಡ್ತಾ ಇದ್ದಾರೆ. ಮಳೆ ಬಂದೇ ಬಿಡುತ್ತೇನೋ ಅಂದ್ಕೊಂಡೆ, ಬಟ್ ಮಳೆನೇ ಬರಲಿಲ್ಲ ಗೈಸ್. ಬೇವ್ರ್ತಾ ಇದ್ದೀನಿ, ಏನೂ ಮೇಕಪ್ ಇಲ್ಲ. ಸಂಜೆ ಪೂಜೆ ಕೂಡ ಆಯಿತು. ಸಂಜೆ ಈವ್ನಿಂಗ್ ಟೈಮ್ 6:30 ಸಿಟಿಗೆ ಹೋಗ್ತಾಯಿದ್ದೀವಿ. 1 ವರ್ಷದ ಮೇಲಾಯಿತು ಅನ್ನಿಸ್ತಾ ಇದೆ ನನಗೆ. 2-3 ತಿಂಗಳಿಂದ ಎಲ್ಲೂ ಹೋಗೇ ಇಲ್ಲ ಫ್ಯಾಮಿಲಿ ಜೊತೆ. ಸತೀಶ್ಗೂ ಕೆಲಸ, ಮಕ್ಳಿಗೆ ಎಕ್ಸಾಮ್ ಟೆನ್ಷನ್. ಎಕ್ಸಾಮ್ ಎಲ್ಲ ಮುಗೀತು, ಸಂಜೆಯಿಂದ ಫ್ರೀ. ಸೊ ಇವಾಗ ಸಿಟಿಗೆ ಹೋಗ್ತಾಯಿದ್ದೀವಿ. ಎಲ್ಲೋಗ್ತೀವಿ ಏನೂ ಐಡಿಯಾ ಇಲ್ಲ. ಸುಮ್ಮನೆ ಒಂದು ರೌಂಡ್ ರ್ಯಾಂಡಮಾಗಿ ಹೋಗಿ ಬರೋಣ ಅಂತ. ಬನ್ನಿ ಹೋಗೋಣ, ನಿಮ್ಮನ್ನು ಕರ್ಕೋತೀನಿ. ಅಷ್ಟಕ್ಕಿಂತ ಮುಂಚೆ ಸಂಜೆಯಿಂದ ಏನೇನಾಯ್ತು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ಮಾಡ್ತೀನಿ, ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಇವತ್ತು ಅಪ್ಪು ಬಾಸ ಫಿಲ್ಮ್ ರಿಲೀಸ್ ಆಗಿದೆ. ಅಪ್ಪು ವಿ ಲವ್ ಯು, ಅಪ್ಪು ವಿ ಮಿಸ್ ಯು. ಸೊ ಮೂವಿಗೆ ಹೋಗ್ಬೋದೇನೋ ನಂಗೆ ಗೊತ್ತಿಲ್ಲ, ಹೋದರೆ ಖಂಡಿತ ಶೇರ್ ಮಾಡ್ತೀನಿ. ಸೊ ಸಖತ್ ಬೇಡ್ತಾ ಇದ್ದೀನಿ ಗಾಯ್ಸ್. ಮಳೆ ಅಂತೂ ಬರಲಿಲ್ಲ. ಸಖತ್ ಗಾಳಿ ಬೀಸ್ತಾಯಿತ್ತು, ಮಳೆ ಬರೋಂಗಾಯಿತು, ಬಟ್ ಮಳೆ ಬರಲಿಲ್ಲ. ಸ್ಟೇಟ್ ಲೋನ್ ಆಯಿತಾ, ಬನ್ನಿ ಹೊರಡುವ. ನಾನು ನಿಮ್ಮ ಹತ್ರ ಸಂಜೆಯಿಂದ ಏನೇನಾಯಿತು ಅಂತ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಹುಡುಗರೆಲ್ಲ ಕೆಲಸ ಮುಗಿಸಿ ಬಂದಿದ್ದರು. ಅವ್ರಿಗೆ ನಾನು ಮಾಡೋ ಮಸಾಲ ಚಾಯ್ ಅಂದರೆ ತುಂಬ ಇಷ್ಟ. ಕಂಟಿನ್ಯೂಸ್ ಆಗಿ 4 ಛತ್ರ ಕೆಲಸ ಮುಗಿಸಿ ಬಂದಿದ್ದರು. ಅವ್ರಿಗೆ ಶುಂಠಿ ಏಲಕ್ಕಿ ಎಲ್ಲ ಕುಟ್ಟಾಕಿ ಮಸಾಲ ಚಾಯ್ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಸತೀಶ್ ನನಗೆ ಅಂತ ಎಳ್ನೀರು ತೊಗೊಂಬಂದು ಕೆಳಗಡೆ ನಿಂತ್ಕೊಂಡು ಕರೀತಾಯಿದ್ರು. ಸೊ ಎಳ್ನೀರು ಇಸ್ಕೊಳ್ಳೋಣ ಅಂತ ಸತೀಶ್ ಹತ್ರ ಕೆಳಗಡೆ ಹೋದೆ. ಬಾಯ್ಲಿ ತಗೋ, ಇಲ್ಲಿ ನೋಡು, ಇಲ್ಲಿ ಅದು ನಿಮ್ಮ ಅಣ್ಣಂಗೆ ಕೊಡು. ಈಗ ತಗೋಗು ಇಡೀ ಹುಡುಗರಿಗೆ. ಹದಿನೈದು 16 ಜನ ಇದ್ದೀರಾ ನೀವು ಅಂತ. ಎಲ್ಲ ಚೌಟ್ರಿ ಕೆಲಸ ಮುಗಿಸಿ ಒಂದು 30-40 ಹುಡುಗರು ಪೇಮೆಂಟ್ಗೋಸ್ಕರ ಒಳಗಡೆ ಎಲ್ಲ ಕಾಯ್ತಾಯಿದ್ರು. ಸೊ ಅವ್ರಿಗೆಲ್ಲರಿಗೂ ಟೀ ಮಾಡಿಕೊಟ್ಟೆ. ಅಂದರೆ ಇನ್ನು ಸ್ವಲ್ಪ ಜನ ಎಲ್ಲ ಹೊರಗಡೆ ನಿಂತಿದ್ರು. ಬಡ್ಸಕ್ಕೆ ಬಂದಿರೋ ಹುಡುಗರನ್ನ ಸ್ವಲ್ಪ ಕಳಿಸ್ಬಿಡ್ತೀವಿ. ಅವರು ಓನರ್ ಯಾರು ಬಂದಿರ್ತಾರಲ್ಲ ಅವ್ರ ಕೈಲಿ ಪೇಮೆಂಟ್ ಕೊಟ್ಟು ಕಳಿಸ್ತೀವಿ. ಇವರು ಎಟ್ಕೋಗಿ ಶಂಕರಣ ತಮಾಷೆಗೆ ನಾನು ಅವ್ರನ್ನ ರೇಗಿಸೋದು ಪ್ರತಿಯೊಂದು ಇತ್ತು. ಸೊ ಟೀ ಹೇಗಿದೆ ಅಂತೆಲ್ಲ ಕೇಳ್ತಾಯಿದ್ದೆ. ಎಲ್ಲ ಸರಿ, ನೀವು ಯಾಕೆ ವೀಡಿಯೋ ಮಾಡ್ಕೊಳ್ಳೋದು ಅಂತ ಹುಡುಗರು ಮುಖ ಮುಚ್ಕೋತಾಯಿದ್ರು. ಸೊ ಅವ್ರಿಗೆ ನಾನು ರೇಗಿಸ್ಲಿಲ್ಲ ಅಂದರೆ ಏನೋ ಒಂಥರ ಸಮಾಧಾನ ಇರೋದಿಲ್ಲ. ನಾವೆಲ್ಲ ಕ್ಯಾಶುವಲ್ ಆಗಿ ಹಿಂಗೇನೆ ಇರೋದು. ಏಕೆ ಮುಂಗಾರ? ಹೌದಾ? ಸರಿ ಇಲ್ವೇನಾ? ಸರಿ ಇಲ್ವಾ? ಜಾಸ್ತಿ ಸಕ್ಕರೆನಾ? ಹಾಂ, ಸಾಕಾಯ್ತಾ ಮುನ್ನ ನಿಂಗೆ? ಕೆಲಸ ಮಾಡಿ ಬಂದಿದ್ರು. ಪೇಮೆಂಟ್ಗೋಸ್ಕರ ಪ್ರತಿಯೊಬ್ಬರು ವೆಯ್ಟ್ ಮಾಡ್ತಾಯಿದ್ರು. ಒಂದು ಬ್ಯಾಚ್ ಅವ್ರನ್ನೇ ಕರೆದು ಸತೀಶ್ ಅವ್ರಿಗೆ ಪೇಮೆಂಟ್ ಕ್ಲಿಯರ್ ಮಾಡ್ತಾಯಿದ್ದಾರೆ. ಎಷ್ಟು ಜನ ಇದ್ದಾರೆ ನೋಡಿ. ಸೊ ಪಾರ್ಟಿ ನಮಗೆ ದುಡ್ಡು ಕೊಡ್ತಾರೋ ಬಿಡ್ತಾರೋ ಅದೆಲ್ಲ ಲೆಕ್ಕ ಇಲ್ಲ. ಪಾಪ ಅವರು ಕೆಲಸ ಮುಗಿಸಿ ಬಂದ ತಕ್ಷಣ ಅವ್ರು ಕೆಲಸ ಮಾಡಿದಾರಲ್ವ 4 ಡೇಸಿಂದ ಕಂಟಿನ್ಯೂಸ್ ಆಗಿ, ಅವರಿಗೆಲ್ಲ ದುಡ್ಡು ಕೊಡೋದು ಕೂಡ ನಮ್ಮ. ನೀನು ನೋಡ್ತೀನಿ, ಒಂದು ದಿನಕ್ಕೆ ಇಷ್ಟು ಸಂಪಾದನೆ ಮಾಡ್ತೀಯಲ್ಲ ನನ್ನ ಮಗನೇ. 18,000 ಒಂದು ದಿನಕ್ಕೆ. ನಾವು ಮನೆ ಮಠ ಮಾರ್ಕೊಂಡು ಹೋಗ್ಬೇಕಾಯ್ತದೆ. ಯಪ್ಪ ದೇವ್ರ, ಅಯ್ಯೋ ಇದ್ಯಾವ 18,000 ಇದು ಕಣ ಲೆಕ್ಕ. 23-24,000 ಒಂದು ದಿನಕ್ಕೆ. ಯಪ್ಪ, ನಮ್ಮ ಏನು ಮಾಡ್ಬೇಕು ಅನ್ಕೊಂಡಿದ್ಯಾ ಚೀಕ? ಅಯ್ಯೋ ಶಿವನೇ, ನೋಡು ದುಡ್ಡ ತೋರಿಸಿ ಜೋಬ್ಗೆ ಹಾಕತ್ತೀಯ. ನನಗೆ ದುಡ್ಡು ಕೊಡು ಅಂದರೆ ಹಾಂ, ಬರೀ ಇದಿಷ್ಟು ನಿನ್ನ ಪೇಮೆಂಟಾ? ಬರೀ ಇದಿಷ್ಟು ನಿನ್ನ ಪೇಮೆಂಟು ಒಂದು ದಿನಕ್ಕೆ? ಯಾರ್ದು? ಅದೇ ಕಣ. ಇನ್ನು ಅವ್ರಿಗೆಲ್ಲ ಇನ್ನೂ ಅಲ್ಲಿ ಒಂದು ಹಿಂಡವ್ರಲ್ಲ ಒಳಗೆ. ಲೋ ಅವಂದೇ ಕಣೋ ಇದು ಪೇಮೆಂಟು. 23,000 ಅದನ್ನೇ ಅಂದಿದ್ದು. ಒಂದು ದಿನಕ್ಕೆ 28 ಕಣೋ, 700 ಬಿಡ, ಅದು ಬಕ್ಷಿಸ. ಯಾರು
ನನಗೆ ಕೊಟ್ಬಿಡು ಅದ್ರಲ್ಲಿ 500 ರೂಪಾಯಿ ಕೊಡು, 500 ರೂಪಾಯಿ ಕೊಟ್ಬಿಡು ಅದ್ರಲ್ಲಿ. ನನಗೇನು ಗೈ ಕೊಡಲ್ಲ ನೀನು, ನಿಮ್ಮ ಅಣ್ಣನ ತವಿಸ್ಕೊ. ನನಗೇನು ಗೈ ಕೊಡಲ್ಲ ನೀನು. ನನ್ನ ಕೆಲಸನೇ ಬೇರೆ, ನಿಮ್ಮ ಅಣ್ಣನ ಕೆಲಸನೇ ಬೇರೆ. ಕೆಲ್ಸಕ್ಕೆ ಬಂದ್ರೆ ಬೋಯ್ತಾರ, ನಿಮ್ಮ ತವಿಸ್ಕೊಂಡ್ರೆ ಏನಿಲ್ಲ ಬತ್ನಿ ಕಾಕಂತ ಧೈರ್ಯ ಇಲ್ಲ. ನನ್ನ ಕೆಲಸ ಏನೂ ಇಲ್ಲಕ್ಕಪ್ಪ. ಅದು ಮೂರು ಒಪ್ಪಣೆ ಅಂತಲೇ ನಾವೇ ಮೇಂಟೈನ್ ಮಾಡಿದ್ವಿ. ಹೆಂಗ್ ಮೇಂಟೈನ್ ಮಾಡಿದ್ವಿ, ಎಲ್ಲಿ ಹೋದ್ರು ಜನ ನೀನ್ ಮಾಡಕ್ ಹೇಳ್ತಿಲ್ದೆ ಮಾತು ಕೇಳ್ಬೇಕ. ಅದು ಒಂಥರ ಇದ್ದಿದ್ದಾಗ ಅಲ್ಲಿ ಬಂದ್ಬಿಟ್ಟು 3 ಕೆಲಸ ಒಪ್ಕೊಂಡಿವ್ನಿ ಅಂತ. ಅದು ಎಲ್ಲ ಕೆಲ್ಸಕ್ಕೆ ಬಂದೆ ಅಂತಂದ ಈಗ ಪಾತ್ರೆ ನೋಡ್ಬಿಟ್ಟು ಹೋಯ್ತಾರದವಳು. ಈಗಲೇ ಮ್ಯಾಕ್ ಕಳಿಸ್ಬಿಡ್ತೀಯೇನೋ, ಕಾಯಿ ತುರಿಯೋನೆ. ಈಗಲೇ ನಾನು ಮ್ಯಾಕ್ ಕಳಿಸ್ಬಿಡ್ತೀಯೇನೋ. ಆಯ್ತು ಕಪ್ಪ, ಜೋರಾಗಿ ಊಹಿಸು. 3 ದಿನ ಕಂಟಿನ್ಯೂಸ್ ಆಗಿ. ಯಾಕೆ ಮತ್ತೆ ಅದು ಬರುವಾಗಲೇ ವಾಟ್ಸಪ್ ಮಾಡುವೆ ಮಳೆ ಬರಬೇಡ ಅಂತ. ಬಂದ್ಬಿಡ್ತಲ್ಲ. ಬತ್ತೀನಿ ಎತ್ತಿಡವೆಲ್ಲ ಪೊರಕೆಯ ಕಲ್ಬಿಸಕ್ಕಿದ್ಯಾ ವಿಕ್ಕಿ? ಬೇಡ ಇವೆಲ್ಲ ವಿಕ್ಕಿ, ಬೇಡ ಅಂದಿದ್ ನಿಲ್ಸ್ಬಿಡು. ತಡಿತಾ ಮಾಡಬೇಡ. ನೋಡು ಇಷ್ಟು ದಿನ ಎಕ್ಸಾಮ್ ಇತ್ತು, ಓದ್ಕೊಳ್ಳಿ ಬರ್ಕೊಳ್ಳಿ ಅಂತ ಲಾಕ್ ಮಾಡಿ ಕೂಡ ಹಾಕಿದ್ದೆ. ಇವತ್ತಿಂದ ಎಕ್ಸಾಮ್ ಮುಗೀತು. ಸೊ ಇವರಿಬ್ಬರನ್ನ ತಡ್ಕೊಳ್ಳೋದು ನನ್ನ ಒಂದು ದೊಡ್ಡ ಟಾಸ್ಕ್ ಆಗುತ್ತೆ. ಸಂಜೆ ತುಂಬ ಚೆನ್ನಾಗಿ ಗಾಳಿ ಬೀಸ್ತಾಯಿತ್ತು, ಮಳೆ ಬರೋಂಗಾಗಿತ್ತು. ನಾವೇ ಅರ್ಧ ಗಂಟೆ 1 ಅವರ್ ಮನೆ ಒಳಗಡೆ ಇರೋಕ್ಕಾಗಲ್ಲ. ಇನ್ನು ಮಕ್ಕಳನ್ನ 24/7 ನಾವು ಹೇಗೆ ಲಾಕ್ ಮಾಡೋದು ಗೊತ್ತಾಗಲ್ಲ. ಸೊ ಸುಮಾರು ದಿನ ಆದಮೇಲೆ ನಮ್ಮ ಮನೆ ಮುಂದೆ ನಾವು ಆಟ ಆಡಿದ್ರೂ ಮಕ್ಕಳನ್ನ ಇರಿಸ್ಕೊಂಡು ಕೆಲವೊಂದಷ್ಟು ಜನಕ್ಕೆ ಉರಿ ಎಲ್ಲ ಕಡೆ. ಸೊ ಏನು ಮಾಡೋಕ್ಕಾಗಲ್ಲ, ನಮ್ಮ ಮನೆ ಮುಂದೆ ನಾವು ಆಡ್ತಾಯಿದ್ದೀವಿ. ಸತೀಶು ಕೂಡ ಸುಮಾರು ವರ್ಷ, 1 ವರ್ಷದ ಮೇಲೆ 2 ವರ್ಷದ ಮೇಲೆ ಆಯಿತು ಹೀಗೆ ಆಟ ಆಡ್ಕೊಂಡು ಈಗ ಸಿಟಿಗೆ ಹೊರಟ್ವಿ. ಹುಡುಗರುಗಳು ರಫ್ಯೂಸು ಕಣೋ ನೀಟಾಗಿ. ಆ ಚೀಕನು ಅಷ್ಟೇ ರಫ್ಯೂಸು. ಡೋರ್ ಹೋಯ್ತು, ನಿಧಾನಕ್ಕೆ ಹೋಗು ನೀನು, ಆರನ್ ಮಾಡಿ. ನಿನ್ನೆ ಡೋರ್ ಹಾಕಿ ಅಂತ ಅಷ್ಟು ಬಡ್ಕೋತಾ ಇದ್ದೀನಿ, ಯಾರು ಡೋರ್ ಹಾಕ್ಲಿಲ್ಲ, ಹಂಗೆ ಹೋಯ್ತಾ ಇದ್ದೀರಾ. ಯಾರು ಅಲ್ಲ ಕಣೋ, 2 ನಾಯಿನೂ ಹಂಗೆ ಸೇರ್ಕೊಂಡೈತೆ ಒಳಗೆ ಗೋಡನೊಳಗೆ. ಇವತ್ತು ನಮ್ಮ ಅಪ್ಪು ಬಾಸ್ ಬರ್ಡೇ ಆಗಿರುತ್ತೆ, March 17th. ನಮ್ಮ ಏರಿಯಾದಲ್ಲಂತೂ ದೊಡ್ಡ ಜಾತ್ರೆನೇ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಎಲ್ಲ ಕಡೆ ಅಪ್ಪು ಸರ್ದು ಕಟ್ಔಟ್ ಮತ್ತು ಬಾತು, ಕೇಸರಿ ಬಾತು, ಪಲಾವು ಈ ಥರದ್ದೆಲ್ಲ ಮಾಡಿಸಿ ಡಿಸ್ಟ್ರಿಬ್ಯೂಟ್ ಮಾಡೋದು, ರೋಡಲ್ಲಿ ಪಟಾಕಿ ಹೊಡೆಯೋದು, ಅದ್ರ ಜೊತೆಗೆ ಕೇಕ್ ಕಟ್ ಮಾಡೋದು, ಕಟ್ಔಟ್ಗಳನ್ನ ನಿಲ್ಲಿಸೋದು, ಬ್ಯಾನರ್ಗಳನ್ನ ಹಾಕೋದು. ಎಷ್ಟು ದೊಡ್ಡ ಕಟ್ಔಟ್ ನಿಲ್ಲಿಸಿದ್ದಾರೆ ನೋಡಿ ನಮ್ಮ ಏರಿಯಾದಲ್ಲಿ. ನೋಡೋಕ್ಕೆ ತುಂಬ ಖುಷಿ ಆಯಿತು. ನಾನು ಆಗಲೇ ಹೇಳ್ದಾಗೆ ಗಾಯತ್ರಿ ಇಲ್ಲಿ ಇವತ್ತು ಗಾಯತ್ರಿ ಟಾಕೀಸ್ ಅಂತ ಹಳೆ ಮೈಸೂರಲ್ಲಿ ಇರೋದು, ಇವಾಗ ಇದು ಒಂದೇ ಟಾಕೀಸ್. ಅಪ್ಪು ಬಾಸ್ದು ಮೂವಿನ ರಿಲೀಸ್ ಮಾಡಿದರು. ಸೊ ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಟಿಕೆಟ್ ತೊಗೊಂಡು ಪಾನಿಪುರಿ ತಿನ್ನೋಣ ಅಂತ ಬಂದ್ವಿ. ಅವನು ಚೆನ್ನಾಗಿದೆ ಅಮ್ಮ, ನೀನು ಟೇಸ್ಟ್ ಮಾಡು ಅಂತ ಹೇಳ್ದ ನನ್ನ ಮಗ. ಅಷ್ಟರಲ್ಲಿ ಸತೀಶ ಇಡ್ಲಿ ಪುಡಿ, ತುಪ್ಪ ಚಟ್ನಿ ಪುಡಿ ಇಡ್ಲಿ ಅದು ತಿಂತಾಯಿದ್ರು. ನೀನು ತಿಂತೀಯ ಅಂದರು. ನಾನು ಪುಡಿ ದೋಸೆ, ತುಪ್ಪ ಮತ್ತು ಚಟ್ನಿ ಪುಡಿ ಹಾಕಿ ಕೊಡ್ತಾರಲ್ಲ ಪುಡಿ ದೋಸೆ, ಅದನ್ನು ತಿನ್ನೋಣ ಅಂತ ಗೀ ಪುಡಿ ಮಸಾಲೆ ದೋಸೆ ತೊಗೊಂಡೆ. ಸೊ ತುಂಬ ಚೆನ್ನಾಗಿತ್ತು. ಬಟ್ ನನಗೆ ಅದು ಸ್ವಲ್ಪ ಅಷ್ಟು ಇಷ್ಟ ಆಗಲಿಲ್ಲ, ಯಾಕಂದರೆ ಚಟ್ನಿನೂ ಉಪ್ಪು, ದೋಸೆ ಪಲ್ಯನೂ ಉಪ್ಪು, ಎಲ್ಲ ಉಪ್ಪು ಅನ್ನಿಸ್ತಾ ಇತ್ತು ನನಗೆ. ಕೆಲವೊಂದಷ್ಟು ಜನಕ್ಕೆ ತುಂಬ ಇಷ್ಟಪಟ್ಟು ತಿಂತಾರೆ. ಅದರಲ್ಲೂ ಸತೀಶು ಸ್ವಲ್ಪ ಜಾಸ್ತಿನೇ ರೋಸ್ಟ್ ಮಾಡಿಸ್ಬಿಟ್ಟಿದ್ರು. ನನಗದು ಉಪ್ಪು ಅನ್ನಿಸ್ತು, ಬಾಯೆಲ್ಲ ಒಂಥರ ಅನ್ನಿಸ್ತಾ ಇತ್ತು. ಅವನು ಮಮ್ಮಿ ಅದಕ್ಕಿಂತ ಬದಲು ನೀವು ಪಾನಿಪುರಿನೇ ತಿನ್ಬೋದಿತ್ತು, ಸಖತ್ತಾಗಿತ್ತು ಅಂತ ಹೇಳ್ದ. ಅವ್ನು ಹಂಗಂತ ಹೇಳಿದ್ಮೇಲೆ ನನಗೆ ಆ ಉಪ್ಪು ತಿಂದ ಮೇಲಂತೂ ಬಾಯಿ ವಾಕರಕ್ಕೆ ಬಂದಂಗೆ ಆಗೋಯ್ತು. ಕೆಲವೊಂದಷ್ಟು ಜನಕ್ಕೆ ಫೇವ್ರೇಟ್ ಆಗಿರುತ್ತೆ, ಬಟ್ ನನಗದು ಉಪ್ಪು ಅನ್ನಿಸ್ತು. ಸೊ ಇವಾಗ ನಾನು ಕೂಡ 7 ರೀತಿ ಮಸಾಲೆ ಕೊಟ್ಟರು, ಅಂದರೆ ಪಾನಿ ಕೊಟ್ಟರು, ಗಾರ್ಲಿಕ್,
ಪುದೀನ ಸ್ವೀಟ್ ರಾಜಸ್ಥಾನಿ ಈ ರೀತಿ 7 ಕೈಂಡ್ ಆಫ್ ಪಾನಿಪುರಿ, ಒಂದೊಂದು ಟೇಸ್ಟ್ ಒಂದೊಂದು ಪಾನಿಪುರಿ. ಅದು ಸಖತ್ತಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ನಾನು 1 ಪ್ಲೇಟ್, ಚಾರು 1 ಪ್ಲೇಟ್, ಸತೀಶ್ 1 ಪ್ಲೇಟ್, ವಿಕಿ ಆಲ್ರೆಡಿ 2 ಪ್ಲೇಟ್ಸ್ ತಿಂದಿದ್ದ. ಸೊ ನಾವಂತೂ ಗೈಸ್ ಸುಮಾರು ತಿಂಗಳೇ ಆಯಿತು ಅನಿಸುತ್ತೆ ಈ ರೀತಿ ಹೊರಗಡೆ ಬಂದು ಈ ರೀತಿ ಹೊರಗಡೆ ಎಲ್ಲ ಟೇಸ್ಟ್ ಮಾಡಿದ್ದು. ನನಗಂತೂ ಖುಷಿ ಕೊಡ್ತು. ಒಂದು ಗುಡ್ ಮೆಮೊರಬಲ್ ವ್ಯಾಲ್ಯೂಬಲ್ ಟೈಮ್ನ ಅದು ಸತೀಶ್ ಅಂತ ಬ್ಯುಸಿ ಶೆಡ್ಯೂಲ್ ಅವರು ಕರ್ಕೊಂಬಂದು ನಮ್ಮನ್ನ ಹಿಂಗೆ ತಿನ್ನಿಸಿ, ಪಾಪ ಅವರು ನಿದ್ರೆ ಮಾಡಿದ್ರೆ ಸಾಕಾಗಿತ್ತು ಅಂಥದ್ರಲ್ಲೂ ಕರ್ಕೊಂಬಂದು ತಿನ್ಸಿದ್ರು. ಯಾರೋ ಒಬ್ಬರು ಹುಡುಗಿಯಲ್ಲಿ ಕಂಡಿಡ್ದುಬಿಡು, ಆಂಟಿ ನೀವು ಯೂಟ್ಯೂಬ್ ಮಾಡ್ತೀರಾ ಅಲ್ವಾ, ಶ್ವೇತಾ ಅಡುಗೆ ಮನೆ ಅಲ್ವಾ ಅಂತ ಗುರ್ತಿಡ್ದು ಮಾತಾಡ್ಸಿದ್ರು. ಥ್ಯಾಂಕ್ ಯು ಸೋ ಮಚ್. ಎಲ್ಲೇ ಹೋದರೂ ಸರಿ ಅವ್ರು ಒಬ್ಬರಾಗಲಿ ಇಬ್ಬರಾಗಲಿ ರೆಕಗ್ನೈಸ್ ಮಾಡಿ ಗುರ್ತಿಡ್ದು ಮಾತಾಡಿಸ್ತಿರಲ್ಲ, ಥ್ಯಾಂಕ್ ಯು ಅಂತ ಹೇಳ್ಬೋದು. ಫಿಲ್ಮ್ ಸ್ಟಾರ್ಟ್ ಆಗೋಕ್ಕೆ ಇನ್ನೂ 10 ನಿಮಿಷ ಆಯಿತು. ಸೊ ಹಾಗಾಗಿ ಟಾಕೀಸ್ ಹತ್ರ ಹೋಗೋಣ ಅಂತ ಬಂದ್ವಿ. ಬರೋ ಅಷ್ಟರಲ್ಲಿ ಭರ್ಜರಿ ಧೂಮ್ ಧಾಮ್, ಅಪ್ಪು ಬಾಸ್, ಲವ್ ಯು ಬಾಸ್, ಅಪ್ಪು ಬಾಸ್, ಮಿಸ್ ಯು ಬಾಸ್ ಅಂತ ಹುಡುಗರೆಲ್ಲ ಕಿರ್ಚಾಡ್ಕೊಂಡು ಪಟಾಕಿ ಹೊಡ್ಕೊಂಡು, ಸೊ ನಾನು ಕೂಡ 1-2-3 ಸೆಲ್ಫಿ ತಗೋತಾ ಇದ್ದೆ. ಯಾರೆಲ್ಲ ಅಪ್ಪು ಮೂವಿ ನೋಡಿದ್ರಾ ಕಮೆಂಟಲ್ಲಿ ಹೇಳಿ. ರಿಲೀಸ್ ಆದಮೇಲೆ ಯಾರಾದರೂ ನೋಡಿದ್ರಾ ಅಂತ ಕಮೆಂಟ್ ಮಾಡಿ. ನಿಜವಾಗ್ಲೂ ಅಪ್ಪು ಫಾರ್ ಎವರ್, ಅಪ್ಪು ವಿ ಮಿಸ್ ಯು. ಅಪ್ಪು ಫ್ಯಾನ್ಸ್ ಎಲ್ಲ ಕಡೆ ಇದ್ದಾರೆ. ಕೇಕ್ ತಂದು ಪಟಾಕಿ ಹೊಡೆದು ಅವರ ಮನೆ ಮಗನ ಬರ್ಡೇ ರೀತಿ ರೋಡು ಫುಲ್ಲು ಟ್ರಾಫಿಕ್ ಜಾಮ್ ಮಾಡಿಕೊಂಡು ಸೆಲೆಬ್ರೇಟ್ ಮಾಡ್ತಾಯಿದ್ರು. ಇದನ್ನು ನೋಡೋಕ್ಕೆ ನಾನಂತೂ ವೀಡಿಯೋ ಮಾಡ್ಕೋತಾ ನಾವು ಕೂಡ ಪಟಾಕಿ ಎಲ್ಲ ಹೊಡಿತಾ ಇದ್ರು. ತುಂಬ ಸೌಂಡ್ ಇತ್ತು. ಇವಾಗ ಟಿಕೆಟ್ ಎಲ್ಲ ತೊಗೊಂಡು ಎಂಟ್ರಿ ಆದ್ವಿ. ನಮ್ಮ ಗಾಯತ್ರಿ ಟಾಕೀಸ್ ಮ್ಯಾನೇಜರು ನನ್ನ ರೆಕಗ್ನೈಸ್ ಮಾಡಿ, ಹೋಗಿ ಮೇಡಮ್ ಸತೀಶಣ್ಣ ಬಂದಮೇಲೆ ಕಳಿಸ್ತೀನಿ ಅಂತ ಹೇಳಿದ್ರು. ತುಂಬ ಖುಷಿ ಆಯಿತು. ಎಲ್ಲೆಲ್ಲಿ ತನಕ ನಾನು ಮಾಡೋ ವೀಡಿಯೋಸ್ ರೀಚ್ ಆಗುತ್ತೆ ನೋಡಿ. ಎಲ್ಲಾದರೂ ಕಡಿಮೆ ಅಂದರೂ 2-3 ಜನನಾದರೂ ರೆಕಗ್ನೈಸ್ ಮಾಡಿ ಗುರ್ತಿಡ್ದು ಶ್ವೇತಾ ಸತೀಶ್ ಅಲ್ವಾ, ಶ್ವೇತಾ ಅಡುಗೆ ಮನೆ ಅಲ್ವಾ ಅಂತ ಮಾತಾಡಿಸಿದಾಗ ನಿಜಕ್ಕೂ ನನ್ನ ಮೇಲೆ ನನಗೆ ಹೆಮ್ಮೆ, ಪ್ರೌಡ್ ಎರಡೂ ಒಟ್ಟೊಟ್ಟಿಗೆ ಫೀಲ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಸಾಂಗ್ಗೂ ಬಾಯ್ಸ್ ಅಂತ ನೋಡಿ, ಗಾಂಧಿ ಕ್ಲಾಸಲ್ಲಿರೋ ಬಾಯ್ಸು ಚಿಂದಿಯಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಅವ್ರು ಕುಣಿತಾ ಇದ್ದರೆ ನನಗೂ ಎದ್ದು ಕುಣಿಬೇಕು ಅನ್ನಿಸ್ತಾ ಇತ್ತು, ಸೀಟ್ ಬಿಟ್ಟು ವಿಷಲ್ ಹೊಡಿಬೇಕು ಅನ್ನಿಸ್ತಾ ಇತ್ತು. ಮರೆಯಲಾಗದ ಮಾಣಿಕ್ಯ, ನಗು ಮುಖದ ಒಡೆಯ ಇವತ್ತು ನಮ್ಮ ಜೊತೆ ಇರಬೇಕಾಗಿತ್ತು ಅಪ್ಪು ಬಾಸ್. ಅಪ್ಪು ಕಂಡ್ರೆ ಯಾರಿಗಿಷ್ಟ ಇಲ್ಲ, ಮನೆ ಮಗನ ಥರ ಅವರು. 50 ವರ್ಷನ ಅಪ್ಪುಗೆ ಅಂತ ಅನಿಸುತ್ತೆ. ಇನ್ನು ಆ ಅಪ್ಪು, ಚಿಕ್ಕ ಹುಡುಗ ಅಪ್ಪು, ರಾಷ್ಟ್ರ ಪ್ರಶಸ್ತಿ ವಿಜೇತ ಅಪ್ಪು, ಬಾಲ ಅಪ್ಪುನೇ ನೆನಪಾಗ್ತಾರೆ. ಸೊ ಇದ್ರೆ ಹಿಂಗಿರಬೇಕು ಗೈಸ್. ಹೋದ್ಮೇಲೂ ನಮ್ಮ ಹೆಸರು ಅಜರಾಮರವಾಗಿರಬೇಕು. ಅಪ್ಪು ಹೆಸರು ಯಾವಾಗಲೂ ಅಜರಾಮರನೇ. ಸತೀಶ್ ಅಂತೂ ವಿಸಿಲ್ ಹೊಡ್ಕೊಂಡು ಕ್ಲ್ಯಾಪ್ ಹೊಡ್ಕೊಂಡು ಮೂವಿನ ಎಂಜಾಯ್ ಮಾಡಿದ್ರು. ಅವ್ರಿಗಂತರ ಅವ್ರ ತಾಯಿ ಸತ್ತದಾಗ ಹತ್ತಿದ್ದಂಥವ್ರು, ಅವ್ರ ಅಪ್ಪ ಸತ್ತದಾಗ. ಅದಕ್ಕಿಂತ ಮುಂಚೆ ಹಿಂಗೆ ಹಾರ್ಟ್ ಅಟ್ಯಾಕ್ ಆಗಿ ಹಿಂಗೆ ತೀರೋದ್ರು ಅಂದಾಗ ಕುತ್ಕೊಂಡು ಹತ್ತಿದ್ದು ನಾನು ನೋಡಿದ್ದು. ಅದು ಬಿಟ್ಟರೆ ಅವ್ರ ತಾಯಿ ತೀರೋದಾಗ ಹತ್ತಿದ್ದಂತೆ ನಾನು ನೋಡಿದ್ದು. ಅಷ್ಟು ಸುಲಭವಾಗಿ ಅವ್ರ ಕಣ್ಣಲ್ಲಿ ನೀರು ಬರಲ್ಲ. ಬಟ್ ಅಪ್ಪು ತೀರೋದಾಗಂತೂ ಅವ್ರು ಎಷ್ಟು ಹತ್ತಿದ್ದಾರೆ ಅಂದರೆ ನನಗದು ಇನ್ನೂ ಕಣ್ಣಲ್ಲಿ ನೆನಪಿಸ್ಕೊಂಡ್ರೆ ನನಗೆ ಅಳು ಬರುತ್ತೆ. ಅಷ್ಟು ಹತ್ತಿದ್ದಾರೆ ಅವತ್ತೆಲ್ಲ ಮನೇಲಿ ಕೂತ್ಕೊಂಡು. ಸೊ ನಾನಂತೂ ನಿಜಕ್ಕೂ 2 ರೀಲ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ನನಗೆ ಎದ್ದು ಕುಣಿಬೇಕು ಅನ್ನಿಸ್ತಾ ಇತ್ತು. ಹ್ಯಾಪಿಗೋ ಹ್ಯಾಪಿಗೋ ಜಾಲಿಗೋ ಜಾಲಿಗೋ. ಲೈಫ್ ಇರೋದು ಒಂದೇ ಲೈಫ್ ಗುರು. ಅವ್ರದ್ದು ಹಂಗಾಯ್ತು, ಇವ್ರದ್ದು ಹಿಂಗಾಯ್ತು, ಅವರಲ್ಲೋದ್ರು ಇವರಿಲ್ಲೋದ್ರು, ಅವ್ರು ಅದನ್ನು ಮಾಡಿದ್ರು ಇವ್ರು ಇದನ್ನು ಮಾಡಿದ್ರು ಅಂತ ಯೋಚನೆಗಳನ್ನ ಬಿಟ್ಟು ನಮ್ಮ ಲೈಫಲ್ಲಿ ಏನಾಗ್ತಾಯಿದೆ, ನಾವೇನು ಮಾಡ್ತಾಯಿದ್ದೀವಿ, ನಾವೇನು ಮಾಡಬೇಕು ಅಂತಷ್ಟೇ ಯೋಚನೆ ಮಾಡೋಣ. ಲೈಫ್ ಈಸ್ ಶಾರ್ಟ್, ಮೇಕ್ ಇಟ್ ಸ್ವೀಟ್. ಅಪ್ಪು ಸರ್ ನಮಗೊಂದು ಜೀವನದ ಒಂದು ಒಳ್ಳೆಯ ಪಾಠನ ಹೇಳ್ಕೊಟ್ಟು ಹೋಗಿದ್ದಾರೆ. ಅವರು ಸುಮ್ಮನೆ ಹೋಗಿಲ್ಲ. ಲೈಫ್ ಈಸ್ ಅನ್ಪ್ರಿಡಿಕ್ಟಬಲ್. ಯಾವುದೂ ಶಾಶ್ವತ ಅಲ್ಲ, ಎಲ್ಲ ನಶ್ವರ. ಜೀವನ ಒಂದು ನೀರಿನ ಮೇಲಿನ ಗುಳ್ಳೆ ಥರ, ಯಾವಾಗ ಬೇಕಾದರೂ ಹೋಗ್ಬೋದು. ಅಷ್ಟು ಫಿಟ್ ಆ್ಯಂಡ್ ಫೈನ್ ಆಗಿರೋರೆ ಇವತ್ತಿನ ದಿನ ನಮ್ಮ ಜೊತೆ ಇಲ್ಲ ಅಂತ ಅಂದಮೇಲೆ ಇನ್ನು ನಾನು ನೀವು ಎಲ್ಲ ಯಾವ ಲೆಕ್ಕ ಅಲ್ವಾ. ಸೊ ಅದಕ್ಕೆ ನಾನು ಒಂದೇ ಕೇಳ್ಕೊಳ್ಳೋದು, ಇದ್ದಷ್ಟು ದಿನ ಹ್ಯಾಪಿಯಾಗಿ ಖುಷಿಯಾಗಿ ಇರೋದು ಒಂದು ಜೀವನನ ನಗ್ನಗ್ತಾ ನಮಗೆ ಹೆಂಗೆ ಬೇಕೋ ಹಂಗೆ ಕಳಿಯೋಣ. ಸೊ ನೀವು ಅಷ್ಟೇ ನಿಮ್ಮ ಜೀವನನ ಎಂಜಾಯ್ ಮಾಡಿ. ಎವ್ರಿ ಮೂಮೆಂಟ್ ಈಸ್ ಎ ವೆರಿ ಪ್ರೀಷಿಯಸ್ ಮೂಮೆಂಟ್. ಮನೆಗೆ ಬಂದಾಗ ಅರೌಂಡ್ 11:30. ಸೊ ಇವಾಗ ಅರ್ಲಿ ಮಾರ್ನಿಂಗ್ 3:15 ಎದ್ದು ನಿತ್ಯ ಕರ್ಮಗಳನ್ನ ಮುಗಿಸ್ಕೊಂಡು
ಬಾಗಿಲು ಕಸ ಗುಡಿಸಿ ಮನೆ ಕಸ ಗುಡಿಸೋಣ ಅಂತ ಫ್ರೆಶ್ ಅಪ್ ಆಗಿ ಬಾಗಿಲು ಕಸ ಗುಡಿಸಿ ರಂಗೋಲೆ ಹಾಕಿ ಪೋರ್ಟಿಕೋ ಕ್ಲೀನ್ ಮಾಡಿ 4:15 ಸತೀಶ್ದು ನಂದು ಎಲ್ಲ ಬಟ್ಟೆ ವಾಶ್ ಮಾಡಿ ಪಾತ್ರೆ ವಾಶ್ ಮಾಡಿ ಎಲ್ಲ ಕೆಲಸ ಮುಗೀತು. ಈಗ ವಾಕ್ ಹೋಗ್ತಾ ಇದ್ದೀವಿ. ಮನೆ ಒಂದು ಕಸ ಸ್ವಲ್ಪ ಇತ್ತು, ಅದನ್ನು ಎತ್ತಾಕ್ಬಿಟ್ಟು ಆನ್ ದ ವೇ ಈಗ ಪಾರ್ಕ್ ರೋಡಲ್ಲಿ ಇಲ್ಲೂ ಕೂಡ ಬಾತು, ಮೊಸರನ್ನ, ಕೇಸರಿ ಬಾತು, ಅಪ್ಪು ಬರ್ಡೇ ಸ್ಪೆಷಲಾಗಿ ನಮ್ಮ ಪಾರ್ಕ್ ಹತ್ರನೂ ಕೂಡ ಸೆಲೆಬ್ರೇಟ್ ಮಾಡಿದರು. ಆ ದಬ್ರಿಗಳೆಲ್ಲ ಇನ್ನೂ ಎತ್ತಿಟ್ಟೇ ಇರಲಿಲ್ಲ, ಹಾಗಂಗೆ ಎಲ್ಲ ಅಲ್ಲಲ್ಲೇ ಬಿಸಾಕಿದ್ರು. ಸೊ ಇವಾಗ ನೋಡಿ ನನ್ನ ಮಕ್ಕಳು ಸೈಕಲಲ್ಲಿ ಮುಂದೆ ಹೋಗ್ಬಿಟ್ಟಿದ್ದಾರೆ, ನಾನು ಅವರಿಂದ ರನ್ನಿಂಗು. ಸೊ ನನಗಂತೂ ನೆನ್ನೆ ತುಂಬ ಖುಷಿಯಾಗಿದ್ದೆ, ಯಾಕಂದರೆ ಅಪ್ಪು ಸರ್ನ ಫಿಲಮ್ ನೋಡ್ಕೊಂಬಂದು ಸುಮಾರು ವರ್ಷ ಆದಮೇಲೆ ನೋಡಿರೋಂಥದ್ದು. ಅಪ್ಪು ಅಜರಾಮರ ಅಂತ ಹೇಳ್ತಾ ವೆರಿ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ. ಅರ್ಲಿ ಮಾರ್ನಿಂಗ್ ನನ್ನ ರೆಗ್ಯುಲರ್ ಸುಮಾರು ಜನ ರೊಟೀನ್ ತೋರಿಸಿ ಅಂತ ಶೇರ್ ಮಾಡ್ತಿರ್ತೀರ. ಸೊ ಹಾಗಾಗಿ ಇವತ್ತು ನನ್ನ ರೊಟೀನ್ ಹೇಗಿರುತ್ತೆ, ಬ್ಯುಸಿ ಶೆಡ್ಯೂಲ್ ಹೇಗಿರುತ್ತೆ, 3:30 ಎದ್ದರೆ ಯಾವ್ಯಾವ ಟೈಮ್ಗೆ ಏನೇನಾಗುತ್ತೆ ಅಂತ ಪ್ರತಿಯೊಂದು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಇಷ್ಟಪಡ್ತಾ ಇದ್ದೀನಿ. ಪಾರ್ಕ್ ಒಳಗಡೆ ಯಾಕೋ ಇವತ್ತು ಲೈಟೇ ಹಾಕಿಲ್ಲ, ಡೈಲಿ ಪಾರ್ಕ್ ಒಳಗಡೆ ಎಲ್ಲ ಲೈಟ್ ಹಾಕ್ತಿದ್ರು. ಸೊ ನಾನು ನನ್ನ ಮಕ್ಕಳು ಎಲ್ಲ ಒಟ್ಟಿಗೆ 3/4 ಅವರ್ ಅದು ಪಾರ್ಕ್ ಫುಲ್ಲು 10 ರೌಂಡ್ ಕಂಪ್ಲೀಟ್ ಆದರೆ 10K 10,000 ಹೆಜ್ಜೆ ಕಂಪ್ಲೀಟ್ ಆಗುತ್ತೆ. ಸೊ ವಾಕ್ ಎಲ್ಲ ಮುಗಿಸ್ಕೊಂಡು ನಮ್ಮ ಸನ್ನಿ ಕೂಡ ನಮ್ಮ ಜೊತೆ ಬಂದಿತ್ತು. ಸೊ ಇಬ್ಬರು ಕೂಡ ನೋಡಿ ಆಗಲೇ ಆಲ್ರೆಡಿ ಇಬ್ಬರದು ಕಚ್ಚಾಟಗಳು, ಹಾರಾಟ ಚೀರಾಟಗಳು ಸ್ಟಾರ್ಟ್ ಆಗುತ್ತೆ. ಸೊ ಫೈನಲಿ ಮನೆಗೆ ಹೋಗಿದ ತಕ್ಷಣ ನನ್ನ ಬಿಡುವಿಲ್ಲದ ಕೆಲಸ ಕಾರ್ಯಗಳು ಹೋದಾಗ ಟೈಮ್ ಎಷ್ಟು ನೀವು ನೋಡಿದ್ರಿ. ಈಗ ಕರೆಕ್ಟಾಗಿ 5:15 ಮನೆಗೆ ಬಂದ ತಕ್ಷಣ ಗಂಜಿ ಮಾಡಿದೆ, ರಾಗಿ ಅಂಬಲಿ ಮಾಡಿ, ಸೊ ಸ್ವಲ್ಪ ಮೊಸರನ್ನ ಮಿಕ್ಸ್ ಮಾಡಿ ಹಾಲು ಕಾಯಕ್ಕಿಟ್ಟು ನಾನು ಮಕ್ಕಳು ಎಲ್ಲರೂ ಇವಾಗ ಅದ್ರ ಜೊತೆ ಸೀಮೆ ಅಕ್ಕಿನ ಪೌಡ್ರು ಮಾಡಿಕೊಂಡು ಅದ್ರದ್ದು ಕೂಡ ಗಂಜಿ ಮಾಡಿಕೊಂಡು ಎಲ್ಲರೂ ಕುಡಿತೀವಿ. ಈಗ ನನ್ನ ಮಗ ಸ್ವಿಮ್ಮಿಂಗ್ ಕೂಡ ಹೊರಟಿದ್ದಾನೆ. ಸೊ ಅವನ ಜೊತೆ ಕಚ್ಚಾಟ ಕಿತ್ತಾಟ ಇದ್ದಿದ್ದೇನೆ, ಯಾವಾಗಲೂ ರೇಗ್ಸೋದು ಗಿಂಡೋದು ಈ ಥರದ್ದೆಲ್ಲ ಮಾಡ್ತಿರ್ತಾನೆ. ಅವಳ ಜೊತೆ ಆಡಿ ಅಭ್ಯಾಸ ಆಗಿಬಿಟ್ಟಿದ್ದಾನೆ. ಎಲ್ಲನೂ ಮಕ್ಕಳಲ್ಲಿ ಕಚ್ಚಾಟ ಎಲ್ಲ ಇರುತ್ತೆ. ತಲೆಗೆ ಕೈ ಎಣ್ಣೆ ಹಾಕಿದ್ಯಾ ಹೇಳ್ತಾ ಇದ್ದೀನಿ ಮರ್ಯಾದೆಯಿಂದ, ಎತ್ಕೊಂಡು ಕುಡಿ. ಕಾಡು ಪಾಪ ಥರ ಆಡ್ಬೇಡ, ಬೆಳಗ್ಗೆ ಹೋಗಿ ಹಾಲು ತಗೊಂಬಂದ್ರಾಗಲ್ಲ, ಹುಡುಗಿ ಕಳಿಸಿದ್ಯಾ. ಅದಿರೋದು 6:30ಗೆ, ಈಗ 5:30. ನಿನಗೆ ಕೂತಿರ್ತಾರೆ ಇಷ್ಟು ಬೇಗ. ಪಾಲಕ್ ಚಪಾತಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಚಪಾತಿ ಹಿಟ್ಟು, ಮೊಸರು, ಪಾಲಕ್ ಸೊಪ್ಪು ರುಬ್ಬಿರೋದು. ಸೊ ಪಾಲಕ್ ಚಪಾತಿಗೆ ಹಾಲು ತಂದಿಯಾ? ಎತ್ಕೊಂಡು ಹೋಗಿ ಗಂಜಿ ಕುಡಿ. ಹೊಸದ ನಡಿ ಹೋಗು ನೀನು. ಅಪ್ಪಂಗೆ ಅದು ಖಾಲಿ ಮಾಡು, ಪಪ್ಪಂಗೂ ಬೇಕು. 1 ಲೀಟರ್ ಹಾಲು, ಸ್ಪೆಷಲ್ ಹಾಲು ವಿತ್ ತುಂಬ ಕೆನೆ ನೋಡಿ. ನಿನ್ನೆ ಸಂಜೆ ಕಾಸಿರೋದು. ನಾನು ಯಾವ ಹಾಲು ಯೂಸ್ ಮಾಡ್ತೀನಿ ಅಂತೆಲ್ಲ ಕೇಳ್ತೀರಲ್ಲ, ನಂದಿನಿ ಸ್ಪೆಷಲ್ ಮಿಲ್ಕ್, ಟೌನಡ್ ಮಿಲ್ಕ್ ಇದು. ಸೊ ಕೈ ತೊಳ್ಕೊಂಡು ಚಪಾತಿ ಹಿಟ್ಟು ಕಲಿಸುವ ಬನ್ನಿ. ಸಾಕು ಅನಿಸುತ್ತೆ. ಆಯ್ತು ಪಾಲಕ್ ಸೊಪ್ಪು ಇದು ತುಂಬ ರುಬ್ಬಿಟ್ಟಿದ್ದೀರ, ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಹಾಗಾಗಿ ಬೇಸ ಮಾಡಿದ್ರು ಇದನ್ನು ಹಾಕೋಬೋದು. ಪಾಲಕ್, ಜೀರಿಗೆ, ಶುಂಠಿ ಅಷ್ಟೇ. ಇದು ಪ್ಯೂರ್ ಪಾಲಕ್ ಸೊಪ್ಪಿನ ಇದು ಏನಂತಾರೆ ಇದಕ್ಕೆ ಪೇಸ್ಟ್. ಸ್ವಲ್ಪ ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ನಾದಿ ಕಲಿಸ್ತಾ ಇದ್ದೀನಿ. ಸೊ ನನ್ನ ಮಗಳು ಕೂಡ ಅವಳಿಗೂ ಕೂಡ ಅಂಬಲಿ ಕೊಟ್ಟಿದ್ದೆ, ಕೂತ್ಕೊಂಡು ಕುಡಿತಾ ಇದ್ದಾಳೆ. ಕೂಡ ಮೇಲೆ ವೀಡಿಯೋ ಮಾಡ್ತೀನಿ ಅಂತ ಬೆಳಗ್ಗೆನೇ ನನಗೆ ಈ ಥರ ಕಿರಿಕು ರೋದನೆ ಇಬ್ಬರು ಸೇರ್ಕೊಂಡು ನನಗೆ ತಲೆ ಚಿಟ್ಟು ಹಿಡಿಸ್ತಾರೆ. ಇನ್ನು 2 ತಿಂಗಳು ಇವರು ಹಾವಳಿನ ತಡ್ಕೊಳ್ಳೋದು ಇದೆಯಲ್ಲ, ಅದು ನನ್ನ ಮೇಯ್ನ್ ದೊಡ್ಡ ಟಾಸ್ಕ್. ನನಗೆ ಅಂತಲ್ಲ, ಎಲ್ಲ ಹೌಸ್ ವೈಫ್ಗೂ ಅದೇ ಕತೆ. ನ್ಯಾಚುರಲ್ ಪಾಲಕ್ ಸೊಪ್ಪಿನ ಚಪಾತಿ ಹಿಟ್ಟು ಕಲಸಿಟ್ಟಾಯಿತು. ಒಂದು 10 ನಿಮಿಷ ಆದಮೇಲೆ ಮಾಡೋಣ. ಅದಕ್ಕೆ ಕಾಂಬಿನೇಷನ್ ನೆನ್ನೆ ಮಾಡಿದ್ದೆ ಚಿತ್ಕವರೆ ಕಾಳು ಸಾಂಬಾರು, ಅದು ಖಾಲಿನೇ ಆಗಿಲ್ಲ, ಎಷ್ಟು ಮಾಡಿದೆ ಅಷ್ಟಿದೆ. ಸೊ ಬಿಸಿ ಮಾಡಿದ್ದೀನಿ, ಅದನ್ನೇ ತಿಂದ್ರಾಯಿತು. ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಟ್ಟು ಹಾಲು ಕಾಯಿಸ್ತಾ ಇದ್ದೀನಿ. ಕಾಫಿ ಮಾಡಿ ಯಾಕೆ ಹಿಂಗೆ ಕುಣಿತಾ ಇದೆಯೋ ಹುಚ್ಚ? ಕುಣಿ ಅವಳು ಹೋಗಿ ಸ್ನಾನಕ್ಕೆ ಬಿಡು. 6 ಗಂಟೆ ಏನು
ಇನ್ನು ಬೆಳಗ್ಗೆ ಒದೆ ತಿನ್ಬೇಡ ನನ್ನ ಕೈಲಿ. ಅಪ್ಪ ಇನ್ನೂ ಎದ್ದೇಳಲ್ಲ, ನೀ ಪಲ್ಟಿ ಹೊಡೆದ್ರು ನೀನು ಕರ್ಕೊಂಡೋಗ ಕೂತ್ಕೊಂಡು ಓದು. ಇದಾಗ ಸ್ನಾನಕ್ಕೆ ಫುಟ್ಬಾಲ್ ಒದಿಯೋದು ಶೋ ರಾಮ. ನಿಂಗೆ ಹೇಳೋದು ನಾವು ಒದಿ ಅಂತ ಅಮ್ಮ. ಫ್ರೆಂಡ್ಸ್ ನೋಡಿ ಅತ್ಯಾಚಾರ ಯಾರಿಗೆ? ನನಗೆ ಮುರಿತೀನಿ ಕೈನ ಮಗನೇ. ಏನು ಯೂಟ್ಯೂಬೋಳು ನೀನು? ಕಸಿದೋಳು ನೀನು, ಕಸಿದೋಳು. ಯಾಕೆ ಹುಡುಗಿಗೆ ಹಂಗೆ ಹೊಡಿತಾ ಇದೆಯಾ ಬೆಳಗ್ಗೆ? ಹಾಗೆ ಕೊಡ್ತಂದಿರ ಫ್ರೆಂಡ್ಸ್ ನೀನೇನು ಹಾಕಿಟ್ಟು ಅಮ್ಮ ಒಟ್ಟಿನಲ್ಲಿ ಅಮ್ಮ ಬಿಡು 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 ಕೈ ನೀನು ನೀನು ಬಿಡು 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 ಬಿಡು. ಸೈಜ್ ನೋಡ್ಕೋಬೇಕು ಫಿಂಗರ್ಸ್ದು. ಆಗುತ್ತೆ ಆಗುತ್ತೆ ಆಗುತ್ತೆ. ಏನೇನು ಶಂಕರಣ್ಣನ ಜೊತೆ ವರ್ಷೆ ನಿಂದು ರೋಡಲ್ಲಿ? ನಾನೇನು ಮಾಡಿಲ್ಲ. ಬಿಡು ಕೈ ಬಿಡು. ಆಗಲ್ವಾ? ಆಗುತ್ತೆ ಅಮ್ಮ ಆಗುತ್ತೆ. ತುಂಬ ಸುಸ್ತಾಗ್ತಾ ಇತ್ತು ನೆನೆ. ಸ್ವಲ್ಪ ನೋಡಿದ್ರಿ ಸಂಜೆ ಪಾನಿಪುರಿ ತಿಂದಿದ್ದು, ಹೊಟ್ಟೆಲಿ ನಿಲ್ಲುತ್ತಾ ಒಂದು ದೋಸೆ ಪಾನಿಪುರಿ. ವಾಕ್ ಮುಗಿಸ್ಕೊಂಡು ಬಂದು ತುಂಬ ಸುಸ್ತಾಗಿತ್ತು. ಒಂದು ಕಪ್ಪು ಸ್ಟ್ರಾಂಗ್ ಕಾಫಿ ಮಾಡಿ ಕುತ್ಕೊಂಡು ಕಾಫಿ ಕುಡಿಯೋಣ ಅಂದರೆ ಈ ನನ್ನ ಕಿತಾಪತಿ ಮಕ್ಕಳು ಕಾಫಿ ಕುಡಿಯೋಕ್ಕೂ ಬಿಡ್ತಾ ಇಲ್ಲ. ಇವತ್ತು ನಿದ್ದೆ ಬರ್ತಾ ಇಲ್ಲ ಅವನಿಗೆ, ನಿದ್ದೆ ಬರ್ತಾ ಇಲ್ಲ ಈಗ ಗೊತ್ತಾ ಅವನಿಗೆ. ಹೌದೌದು, ಲಾಸ್ಟಿಂದ ಬೆಳಗ್ಗೆ ಯಾಕೋ ಒಂಥರ ಆಯ್ತೈತೆ ನಿಂಗೆ ಮೈ ವಿಕ್ಕಿ. ನೆನೆ ಹಾಕ್ಲಿಲ್ಲ ರಾತ್ರಿ ಬಾರ್ಲಕ್ಕಿ, ಅದಕ್ಕೆ ಬಾರ್ಲಕ್ಕಿ ಒಳಗಡೆಗೆ ಸೋಂಪು ಹಾಕ್ಬೇಕಂತೆ. ಅದು ಫಸ್ಟ್ ಇದು ಕೊಡ್ತೀಯ ಹೆಂಗೆ ಏನ್ರಿ? ಅಷ್ಟರಲ್ಲಿ ಒಂದು ಕಪ್ ಬಿಸಿ ಬಿಸಿ ಕಾಫಿ ಕಾಫಿ ಕುಡಿಯೋಣ ಅಂತ ಕುಡಿತಾ ಇದ್ದೀನಿ. ಸೊ ನನ್ನ ಮಗ ಪಪ್ಪಂಗೆ ಹೇಳು ಮಮ್ಮಿ, ಹೇಳ್ತು ಮಮ್ಮಿ ಪಪ್ಪನ್ನ ಟೈಮ್ ಆಯಿತು ಕರ್ಕೊಂಡೋಗ್ಲಿ ಅಂತ. ಅವ್ನಿಗೆ ಏನಾದರೂ ಬೇಕಾದಾಗ, ಅವನಿಗೆ ಕೆಲಸ ಆಗಬೇಕಾದಾಗ ನನ್ನ ಹತ್ರ ಬಂದು ಪೂಸಿ. ಸೊ ಅಷ್ಟರಲ್ಲಿ ಸತೀಶ್ ಕೂಡ ಬಂದರು. ಗೇಟ್ ಹಾಕಿ ನೀನು ನೆನ್ನೆ ನೋಡ್ದಲ್ಲ 2 ನಾಯಿಗಳನ್ನ. ಪ್ರತಿ ಸತಿ ಹೇಳ್ತೀನಿ ಗೇಟ್ ಹಾಕು ಅಂತ. ಮಕ್ಕಳಿಬ್ಬರು ಸ್ವಿಮ್ಗೆ ಹೋದರು. ಟೈಮ್ ಬಂದು 6:15. ಕೆಲಸ ಶುರು ಹಚ್ಕೊಂಡಿದ್ದೀನಿ. ಚಪಾತಿ ಹಿಟ್ಟು ಕಲಸಿಟ್ಟೆ, ನೀವು ನೋಡಿದ್ರಿ ನೋಡಿ ಎಷ್ಟು ಸ್ವೆಟ್ ಆಗ್ತಾಯಿದ್ದೀನಿ. ತಾರಸಿ ಕಸ ಎಲ್ಲ ಗುಡಿಸಿ, ತಾರಸಿ ಎಲ್ಲ ಫುಲ್ ಕ್ಲೀನಾಗಿ ನೀಟಾಗಿ ತೊಳೆದು, ಕಸ ಗುಡಿಸಿ ತೊಳೆದು ಬಂದೆ. ಇವತ್ತೇನು ವಾರ ಇಲ್ಲ, ಬಟ್ ಆದರೂ ಪೂಜೆ ಎಲ್ಲ ಮಾಡಬೇಕು. ಹಿಂದೆ ಪ್ಯಾಸೇಜ್ ಎಲ್ಲ ತೊಳಿಬೇಕು, ಸ್ವಲ್ಪ ಬಟ್ಟೆ ಒಗಿಬೇಕು. ಸೊ ತಲೆ ಸ್ನಾನ ಮಾಡಿಸ್ಲಿಲ್ಲ ಇವತ್ತು ಚಾರುಗೆ, ಮೈ ಸ್ನಾನ ಮಾಡಿಸ್ದೆ. ಅಲ್ಲಿಂದ ಕ್ಲೋರಿನ್ ವಾಟ್ರ್ ಅಲ್ವಾ, ಸೊ ಮತ್ತು ಸ್ಕಿನ್ ಎಲ್ಲ ಹಾಳಾಗುತ್ತೆ. ಹಾಗಾಗಿ ಅವಳೇನು ಹೋಗ್ತಾಯಿಲ್ಲ, ಬಟ್ ಆದರೆ ಅವನು ಹೋಗ್ತಾ ಇದ್ದಾನಲ್ಲ, ಅವನ ಜೊತೆ ಅವಳು ಹೋಗಿದ್ದಾಳೆ. 1 ಅವರ್ ಆಗುತ್ತೆ. ಇದ್ರ ಮಧ್ಯ ನನ್ನ ಯೂಟ್ಯೂಬ್ ಒಂದು ಶಾರ್ಟ್ಸ್ ಅಪ್ಲೋಡ್ ಮಾಡ್ತೀನಿ ಡೈಲಿ 6 ಗಂಟೆಗೆ. ಅದನ್ನು ಅಪ್ಲೋಡ್ ಮಾಡಿ, ಎಡಿಟ್ ಮಾಡಿ, ಅಪ್ಲೋಡ್ ಮಾಡಿ, ಸೆಂಡ್ ಮಾಡಿ, ಶೇರ್ ಮಾಡ್ತಾಯಿದ್ದೆ. ಸೊ ಹೀಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹೀಗಿರುತ್ತೆ ನನ್ನ ಅರ್ಲಿ ಮಾರ್ನಿಂಗ್. ತಾರಸಿ ಎಲ್ಲ ಕ್ಲೀನ್ ಮಾಡಿ ಬರೋ ಅಷ್ಟರಲ್ಲಿ ತುಂಬ ಸುಸ್ತಾಗೋಯ್ತು. ಶಿವಾರದಲ್ಲಿ ಹಬ್ಬ ಇದೆ, ಊರ ಹಬ್ಬ. ಸತೀಶ್ಗೂ ಫುಡ್ ಕೆಲಸ ಇದೆ, ಏನು ಮಾಡ್ತಾರೋ ಗೊತ್ತಿಲ್ಲ. ಹಬ್ಬ ಇರೋದು ಫ್ರೈಡೇ, ಕರ್ಕೊಂಡೋಗ್ತಾರೋ ಬಿಡ್ತಾರೋ ಅದು ಗೊತ್ತಿಲ್ಲ. ಸೊ ಅವ್ರಿಗೆ ಬರೋ ಅಷ್ಟರಲ್ಲಿ ನನ್ನ ಪ್ಯಾಸೇಜ್ ಕೆಲಸ ಏನಿದೆ ಅದನ್ನೆಲ್ಲ ಮುಗಿಸ್ಕೊಂಡು ನೋಡಿ, ತಾರಸಿ ಕಸ ಗುಡಿಸಿ, ತಾರಸಿ ತೊಳೆದು ಈಗ ಪ್ಯಾಸೇಜ್ ತೊಳಿಬೇಕು. ಹಾಲು ಕಾಸಿ ಕೊಟ್ಟೆ, ಬಟ್ ಕುಡ್ದೇ ಇಲ್ಲ. ಆರ್ಲಿ ಅಂದ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟು ಪಾಪ ಅರ್ಜೆಂಟಲ್ಲಿ ಕರ್ಕೊಂಡು ಓಡೇ ಬಿಟ್ಟರು. ಈ ನನ್ನ ಮಗ ಇದ್ದಾನಲ್ಲ, ಅವನು ಇದ್ದಾಗ ಎಷ್ಟು ಗೊಳಯ್ಕೋತಾನೆ, ಹೊಟ್ಟೆ ಉರಿಸ್ಕೋತಾನೆ. ಇಲ್ಲ ಅಂದರೆ ಮನೆ ಬಿಕ್ಕೋ ಅಂತಿರುತ್ತೆ. ಅವ್ರು ಬರೋಷ್ಟರಲ್ಲಿ ಕೆಲಸ ಮುಗಿಸ್ತೀನಿ, ಓಕೆನಾ? ಅಷ್ಟೇ ಟ್ಯೂನ್. ಮನಸ್ಸು ಒಪ್ಪಲಿಲ್ಲ ನನಗೆ. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಫಸ್ಟು ಚಪಾತಿ ಮಾಡಿ ಇಟ್ಬಿಟ್ಟು ಆಮೇಲೆ ಎಲ್ಲ ಕ್ಲೀನ್ ಮಾಡೋಣ ಅಂದ್ಕೊಂಡೆ. ಸೊ ಬೇಗ ತುಂಬ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ, ಸಾಫ್ಟಾಗಿ ಬರುತ್ತೆ ಅಂತ. ಅದು ಕಟ್ ಮಾಡೋದ್ರಲ್ಲೇ ಹೇಳ್ಬೋದು ಚಪಾತಿ. ಸೊ ಪಾಲಕ್ ಚಪಾತಿ ಸೊ ಮಾಡಿಬಿಟ್ಟು ಆಮೇಲೆ ಎಲ್ಲ. ಸೊ ಇನ್ ಟೈಮ್ಗೆ ನಾವು ಅಂದ್ಕೊಂಡಿರೋ ಟೈಮ್ಗೆ ಎಲ್ಲ ಕೆಲಸ ಮುಗಿಬೇಕು ಅಂದರೆ ನಾವು ಯಾವುದೇ ರೀತಿ 5 ನಿಮಿಷ ಕುತ್ಕೊಂಡು ಫೋನ್ ನೋಡೋದು ಆ ರೀತಿ ಎಲ್ಲ ನಾನು ಟೈಮ್ನ ವೇಸ್ಟ್ ಮಾಡಲ್ಲ. ಈಗ ಬೇಗ ಚಪಾತಿ ಉಂಡೆಗಳನ್ನ ಮಾಡಿಕೊಂಡು ಲಟ್ಟಿಸ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ನಿಜಕ್ಕೂ ತುಂಬ ಸಾಫ್ಟಾಗಿ, ತುಂಬ ಉಬ್ಬಿ ಫುಲ್ಕ ಥರ ಬರ್ತಾಯಿತ್ತು ಚಪಾತಿ. ಬಿಕಾಸ್ ಆಫ್ ಬಿಸಿನೀರು ಮೊಸರು ಹಾಕಿ ಕಲಸಿರೋದಕ್ಕೆ. ನೀವು ಎಲ್ಲ ಇದೇ ರೀತಿ ಕಲಿಸ್ತೀರಾ ಅಂತ ಗೊತ್ತು, ಬಟ್ ಯಾರಾದರೂ ಇನ್ನೂ ಆ ಮೆಥಡ್ ಯೂಸ್ ಮಾಡಿಲ್ಲ ಅಂದರೆ ದಯವಿಟ್ಟು ಒಂದ್ಸಲ ಟ್ರೈ ಮಾಡಿ. ನಿಮಗೇ ಗೊತ್ತಾಗುತ್ತೆ ಚಪಾತಿ ಎಷ್ಟು ಫುಲ್ಕ ಥರ ಸಾಫ್ಟಾಗಿ
ಈವನ್ ನೀವು ರಾತ್ರಿಗೆ ಕೂಡ ಚಪಾತಿ ತಿಂದ್ರೂ ಅದೇ ಥರ ಬಿಸಿ ಬಿಸಿಯಾಗಿ ಮೀನ್ಸ್ ಅಂದರೆ ಸಾಫ್ಟಾಗಿ ಇರುತ್ತೆ ಚಪಾತಿ, ಬಿಸಿ ಬಿಸಿಯಾಗಲ್ಲ, ಸಾಫ್ಟಾಗಿ ಇರುತ್ತೆ ಚಪಾತಿ, ಹಾರ್ಡ್ ಆಗಲ್ಲ. ಸೊ ನೋಡಿ ಒಂದು ಹಾಟ್ ಬಾಕ್ಸ್ ಫುಲ್ಲು ಚಪಾತಿ ಮಾಡ್ತಾಯಿದ್ದೀನಿ. ಗುಡ್ ಮಾರ್ನಿಂಗ್ ಗೆಳೆಯರೇ, ಹೊಸ ವರ್ಷ ನಮಗಾಗಿ ಬಂದಂತಿದೆ. ಬೆಳಗ್ಗೆ ಪಾಲಕ್ ಪರಾಟ. ನಿಮ್ಮ ಮನೇಲೇನು ವಿತ್ ಕಾಂಬಿನೇಷನ್ ಚಿತ್ಕಾವರೆಕಾಳು, ಆಲೂಗಡ್ಡೆ ಕೂಟು. ಮೈ ಫೇವ್ರೆಟ್ ಯಮ್ಮಿ ಚಿತ್ಕಾವರೆಕಾಳು ಆಲೂಗಡ್ಡೆ ಕೂಟು ವಿತ್ ಪಾಲಕ್ ಪರಾಟ. ಚಿತ್ಕಾವರೆಕಾಳು ಸಾಂಬಾರು ಕುದ್ದು ತುಂಬ ಗಟ್ಟಿ ಆಗಿತ್ತು, ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಸೊ ಅದನ್ನೇ ಬಿಸಿ ಮಾಡೋಣ ಅಂತ ಅಂದ್ಕೊಂಡೆ. ಚಟ್ನಿ ಮಾಡಿದ್ರೆ ನಮ್ಮ ಮನೇಲಿ ಖಾಲಿ ಆಗೋಲ್ಲ, ವೇಸ್ಟ್ ಆಗುತ್ತೆ. ಸೊ ಇರೋದನ್ನೇ ಖಾಲಿ ಮಾಡೋಣ ಅಂತ ಇನ್ನೂ ಇಷ್ಟು ಪಾತ್ರೆ ತೊಳಿಬೇಕು. ಅಡುಗೆ ಮನೆ ಸಜ್ಜ ನೋಡಿ ಯಾವ ಕತಿ ಆಗಿದೆ ಅಂತ. ಫೈನಲಿ ತಿಂಡಿ ಕೆಲಸ ಎಲ್ಲ ಮುಗಿತು. ಬಿಸಿನೀರು ಕೂಡ ಕಾಯಕ್ಕಿಟ್ಟಿದ್ದೀನಿ. ಅಡುಗೆ ಮನೆ ಫುಲ್ ನೀಟ್ ಆ್ಯಂಡ್ ಕ್ಲೀನ್. ಪಾತ್ರೆ ತೊಳೆದಾಯಿತು, ನೆಲ ಒಂದು ಒರೆಸ್ಬೇಕು. ಹಿಂದೆಗಡೆ ವಾಶ್ರೂಮ್ ಎಲ್ಲ, ಟಾಯ್ಲೆಟ್ ಎಲ್ಲ ವಾಶ್ ಮಾಡಿ ಫ್ರೆಶ್ ಅಪ್ ಆಗಬೇಕು. ಅರೌಂಡ್ ಟೈಮ್ 7:30 ಎಲ್ಲ ಕೆಲಸ ಮುಗಿಸ್ದೆ. ನೆಲ ಮಾಪ್ ಮಾಡಿ ಹಿಂದೆಗಡೆ ಪ್ಯಾಸೇಜ್ ತೊಳೆದು ಸ್ನಾನ ಮಾಡಿ ಸಿಕ್ತೀನಿ. ಅಷ್ಟರಲ್ಲಿ ಅಡುಗೆ ಮನೆ ಕೆಲಸ ಮುಗಿಸೋ ಟೈಮಿಂಗ್ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಬಂದಿದ್ಲು. ನಾನೆಲ್ಲ ಒಂದು ಒರೆಸ್ಕೋಬೇಕಾಗಿತ್ತು. ಈಗ ಹಾಗೆ ಬಿಟ್ಟರೆ ಹಾಲಿಡೇ ಅಂದ್ಬಿಟ್ಟು ಎಲ್ಲ ಮರ್ತು ಬಿಡ್ತಾರೆ. ಸ್ವಲ್ಪ ರಿವಿಷನ್ ಥರ ಓದಿಸೋದು ಬರ್ಸೋದು ಮಾಡಬೇಕು ಅವಳಿಗೆ. ಸ್ವಲ್ಪ ಬ್ಲೀಚಿಂಗ್ ಪೌಡರ್, ಸೋಪಿನ ಪೌಡರ್ ಎಲ್ಲ ಹಾಕಿ ಒಂದು 10 ನಿಮಿಷ ನೆನೆಯಾಗಿಬಿಟ್ಟಿದೆ. ಈಗ ಟೇಲ್ಸ್ ಎಲ್ಲ ನೀಟಾಗಿ ತೊಳ್ಕೊಂಡು ಉಜ್ಜಿದ್ದೀವಿ ಒಂದು ರೌಂಡು. ಎಷ್ಟು ಕ್ಲೀನ್ ಮಾಡಿದ್ರೆ ಗಲೀಜು ಟಬ್ಬೆಲ್ಲ ನೋಡಿ ಎಷ್ಟು ಗಲೀಜಾಗಿದೆ. ಸೊ ಪ್ರತಿಯೊಂದು ವಾಶ್ ಮಾಡ್ತೀನಿ. ವಾಶ್ರೂಮ್ ಎಲ್ಲ ಏನು ಅಷ್ಟೇನು ಗಲೀಜು ಆಗಿಲ್ಲ, ಬಟ್ ಇದು ಸಾಗುವಳಿ ಕಲ್ಲಲ್ವ, ಹಾಗಾಗಿ ವೈಟ್ ಗಲೀಜಾಗ್ತಾ ಇರುತ್ತೆ. ಮಕ್ಕಳಿರೋ ಮನೆ ಎಷ್ಟು ನೀಟಾಗಿತ್ತು. ಬೇಸಿಗೆ ಸಮ್ಮರ್, ಸೊ ನೀಟಾಗಿರಲೇಬೇಕು. ಎಲ್ಲ ಉಜ್ಜಿಬಿಡ್ತೀನಿ. 10 ನಿಮಿಷ ಆಯಿತು. ಬ್ಲೀಚಿಂಗ್ ಪೌಡರ್ ಹಾಕಿ ತೊಳೆಯೋದು ನಾನು. ಅದು ವಾರ ಇರಲಿ, ವಾರ ಒಪ್ಪತ್ತು ಇರಲಿ, ವಾರ ಹಿಂದೆ ಇರಲಿ, ಪ್ರತಿಯೊಂದು ಕ್ಲೀನ್ ಮಾಡೋದು ನನ್ನ ಜವಾಬ್ದಾರಿ. ಆಲ್ರೆಡಿ ಇವಾಗ ಎಲ್ಲ ಕೆಲಸ ಮುಗೀತು. ಸ್ವಲ್ಪ ಬಟ್ಟೆ ಇದೆ, ವಾಶ್ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗಿ ಇಟ್ತೀನಿ. ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದೀನಿ ನೋಡಿ. ಏನಪ್ಪ ಟಾಯ್ಲೆಟ್ ತೋರಿಸ್ತಾ ಇದ್ದಾಳೆ ಅಂದ್ಕೋಬೇಡಿ. ಇಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಓಕೆನಾ? ಎಲ್ಲ ಆಯಿತು ಗಾಡಿ. ಫ್ರೆಶ್ ಅಪ್ ಆಗಿ ಇಟ್ತೀನಿ. ಟೋಪಿ ನನ್ನ ಹತ್ರನೇ ಐತೆ. ಹೋಗು ಸ್ನಾನಕ್ಕೆ. ಬ್ಲ್ಯಾಕ್ ಕಲರ್ ಚೆನ್ನಾಗಿತ್ತು. ಅಂಕಲ್ ನಿಮ್ಗೆ ಉದ್ದಾಗುತ್ತೆ ಹೋಗೋ ಸ್ನಾನಕ್ಕೆ. ಚಂದನ್ ಅವರು ಸೆಕೆಂಡ್ ಬೆಂಚಿಗೆ ಬಂದವ್ರೆ. ಚಂದನ್ ಅವ್ರ ಶೀಲ ಲಿಕ್ಕಿತ್ತು ದಿಗಂತರ. ಇವಾಗ ಅದಕ್ಕೆ ಒಂಚೂರು ಬೇಕಾಗಿತ್ತು. ನಾವು ಗೊತ್ತಿದ್ವಿ ಫಸ್ಟ್ ಬೆಂಚ್ಗೆ. ಅವ್ರೇನು ಬರೋದು ಬೇಡ, ನಡಿ ನೀನು. ಏನು ಕಾಣಿಸ್ತೀನಿ. ಕರೆಕ್ಟಾಗಿ 8:15 ಟೈಮ್. ಎಲ್ಲ ಕೆಲಸ ಮುಗೀತು. ವಾರ ಏನಿಲ್ಲ, ಪೂಜೆ ಕೂಡ ಆಯಿತು ನೋಡಿ. ಧೂಪ ಎಲ್ಲ ಹಾಕಿ ಪೂಜೆ ಮಾಡಿದಂಥದ್ದು. ಟೈಮ್ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ ಪ್ರತಿಯೊಂದು ಕೇಳ್ತೀರಾ. ಎಲ್ಲ ಕೆಲಸ ನಾನು ರೆಗ್ಯುಲರಾಗಿ ಹೀಗೆ ಮಾಡ್ಕೋತಾ ಇರ್ತೀನಿ. ಟೈಮ್ ಅಂತೂ ವೇಸ್ಟ್ ಮಾಡಲ್ಲ. 8:15 ಯಾಕೆ ಹಿಂಗೆ ನಾನು ಹಿಂದಿಂದ ಸುತ್ತಾ ಇಲ್ಲ ನೀನು? ಹೋಗಿ ಕುತ್ಕೊಂಡು ಬರ್ಕೋ. ಅವಳು ಬರೀತಾ ಇದ್ದಾಳೆ, ಹೋಗಿ ಬರೀ. ಇವತ್ತು ಯಾವ ದೇವಸ್ಥಾನ ಇಲ್ಲ, ಹೋಗು ಅಂದೆ. ಈಗ ಇಷ್ಟ ತನಕ ಸುತ್ಕೊಂಡು ಬಂದಿದ್ಯಾ, ಸ್ವಿಮ್ ಮಾಡ್ಕೊಂಡು ಬಂದಿದ್ಯಾ? ಹೋಗು ಬರೀ, ಹೋಗು ಕುತ್ಕೊಂಡು ಓದು. ಅರ್ಧ ಗಂಟೆ ನನಗೆ 3 ಲೆಸನ್ ಓದಬೇಕೀಗ. ಬರೆದ್ಬಿಟ್ಟು ಹೋಗು ಬೇಗ. ಸೊ ನೋಡಿ, ಇನ್ನೂ ಯಾರ್ದು ತಿಂಡಿ ಆಗಿಲ್ಲ. ಇಷ್ಟೆಲ್ಲ ಆಯಿತು. ಬಟ್ಟೆ ಗಿಟ್ಟೆ ಎಲ್ಲ ಮುಗೀತು. ಅಡುಗೆ ಮನೆ ಕಬೋರ್ಡು ಇನ್ನೂ ರೆಡಿಯಾಗಿಲ್ಲ ಗೈಸ್. ಇನ್ನೂ ಬಂದಿಲ್ಲ ಅವರು. ಇವತ್ತು ಬರ್ತೀನಿ, ನಾಳೆ ಬರ್ತೀನಿ. ಎಂತ ನಿಂದು ಕಪ್ಪಿ ಥರ ಆಡ್ತಾನೆ ವ್ಲಾಗಲ್ಲಿ ಬಂದ್ಬಿಟ್ಟು. ಕಿತ್ತಾಕ್ತೀನಿ ನಾಲ್ಗೆನೆ. ಸೊ ಇನ್ಮೇಲೆ ಬೆಳಗ್ಗೆ 1 ಅವರ್ ವಾಕ್ ಮುಗಿಸಿ, 1 ಅವರ್ ಯೋಗ ಮುಗಿಸಿ, 1 ಅವರ್ ಸ್ವಿಮ್ಮಿಂಗ್ ಎಲ್ಲ ಮಾಡ್ಕೊಂಡು ಬಂದು ತುಂಬ ಸುಸ್ತಾಗಿತ್ತು. ತಿಂಡಿ ಹಾಕೊಡು ಮಮ್ಮಿ ಅಂತ ಒಂದೇ ಸಮ ಹೋಗರಿತಾ ಇದ್ದ. ಸೊ ತಿಂದ್ಬಿಟ್ಟು ಬರೀತೀನಿ ಎಂದ. ಹೋಗಲಿ ಅಂದ್ಬಿಟ್ಟು ಸ್ವಿಮ್ ಮಾಡಿದ್ರೆ ಹೊಟ್ಟೆ ತುಂಬ ಹಶ್ವಾಗುತ್ತೆ.
ಸೊ ಹೋಗಲಿ ಅಂದ್ಬಿಟ್ಟು ತಿಂಡಿ ಹಾಕಿ ಕೊಟ್ಟೆ. ಇಬ್ಬರು ಕೂತ್ಕೊಂಡು ತಿಂಡಿ ತಿಂತಾಯಿದ್ದಾರೆ. ಸೊ ಸತೀಶ್ ಕೂಡ ಫ್ರೆಶ್ ಅಪ್ ಆಗಿ ಬಂದರು. ಅವ್ರಿಗೂ ಕೂಡ ಗೋಡೌನಲ್ಲಿ ಕೆಲಸ ಇತ್ತು. ಅವ್ರಿಗೂ ಕೂಡ ತಿಂಡಿ ಹಾಕಿ ಕೊಟ್ಟು ನಾನು ಕೂಡ ತಿಂಡಿ ತಿಂತಾಯಿದ್ದೀನಿ. ಅವ್ರಿಗೂ ಕೂಡ ಒಂದು ಕಪ್ ಹಾಲು ಕಾಯಿಸಿ ಕೊಟ್ಟೆ. ಸೊ ತುಂಬ ಸುಸ್ತಾಯಿತು ಗೈಸ್, ಬೆಳಗ್ಗೆಯಿಂದ ಎಷ್ಟು ಕೆಲಸ ಮಾಡಿದ್ದೀನಿ ಏನು ಎತ್ತ ನೀವೇ ನೋಡಿದ್ದೀರಾ ಅಲ್ವಾ. ಇವಳಂತೂ ಇವಾಗ ಊರು ಸುಬ್ಬಿ ಆಗಿಬಿಟ್ಟಿದ್ದಾಳೆ. ಸೊ ನನ್ನ ಪ್ಲೇಸ್ನ ಇವಳೇ ಫುಲ್ ಆಕ್ಯುಪೈ ಮಾಡ್ಕೊಂಬಿಟ್ಟಿದ್ದಾಳೆ ಅಂತಲೇ ಹೇಳ್ಬೋದು. ನಾವೇನು ಕೇಳಿದ್ರು ಅದು ಸ್ಯಾಂಕ್ಷನ್ ಆಗೋಲ್ಲ ಅಟ್ ಎ ಟೈಮ್, ಬಟ್ ಇವಳು ಏನೇ ಕೇಳಿದ್ರು ಅದು ಇಮಿಡಿಯೇಟಾಗಿ ಸ್ಯಾಂಕ್ಷನ್ ಆಗಿಬಿಡುತ್ತೆ. ಏನೋ ಅವ್ರ ಪಪ್ಪನ ಹತ್ರ ಸೀಕ್ರೆಟ್ ಮಾತಾಡ್ತಾ ಇದ್ದಾಳೆ, ಅದು ಬೇಕು ಇದು ಬೇಕು ಡಿಮ್ಯಾಂಡ್ ಇಡ್ತಾ ಇದ್ದಾಳೆ. ಸೊ ನಾನು ಹಂಗೆ ಒಂದು ಸಿಂಪಲಾಗಿ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿದೆ. ಅವರಿಗೆ ಕೆಳಗಡೆ ಫುಲ್ ಕೆಲಸ ಇತ್ತು, ಬಟ್ ಆದರೂ ಕೂಡ ಹೆಣ್ಮಕ್ಳೇ ಹಾಗೆ ಅಲ್ವಾ. ಸೊ ಈಗ ನಾವು ಎಷ್ಟೇ ವಯಸ್ಸಾಗಿ ನಮ್ಮ ಮಕ್ಕಳು ಎಷ್ಟು ದೊಡ್ಡವರಾದರೂ ನಮ್ಮಪ್ಪ ನಮ್ಮನ್ನು ಮಗ ಶ್ವೇತಾ ಅಂತಲೇ ಕರೆಯುತ್ತೆ. ಸೊ ಅದು ಒಂಥರ ಖುಷಿ. ಎಲ್ಲ ಮುಗಿಸ್ಕೊಂಡು ಏನು ಮಾಡ್ತಾಯಿದ್ದಾರೆ ಅಂತ ನೋಡೋಕ್ಕೆ ಅಂತ ಕೆಳಗಡೆ ಹೋಗಿದ ತಕ್ಷಣ ಕೆಲಸಗಳು ಸುರಿಮಾಳೆನೇ ಕೊಡ್ತಾರೆ. ಸೌತೆಕಾಯಿ ಕಟ್ ಮಾಡು, ಈರುಳ್ಳಿ ಕಟ್ ಮಾಡು, ದಾಳಿಂಬೆ ಬಿಡಿಸು, ಅದು ಮಾಡು ಇದು ಮಾಡು, ಪಚಡಿ ರೆಡಿ ಮಾಡು, ಕೋಸಂಬರಿ ರೆಡಿ ಮಾಡು ಬಾಯ್ಲಿ ಅಂತ ಕೂಗ್ತಾಯಿದ್ರು. ಸೊ ನನಗೆ ಹೇಳ್ದೆ ಇನ್ಯಾರಿಗೆ ಹೇಳ್ತಾರೆ ಕೆಲಸ. ಈಗ ನೋಡ್ತಾ ಇದ್ದೀರಾ ಅರ್ಲಿ ಮಾರ್ನಿಂಗ್ 3:30 ಎದ್ದರೆ ಈಗ ಟೈಮ್ 11:30. ಸೊ ಊಟ ಹೋಗಬೇಕಾಯ್ತು. ಹೋಗಲಿ ಪಾಪ ಅಂತ ಅವ್ರು ಏನೇನು ಕೇಳಿದ್ರು ಎಲ್ಲನೂ ರೆಡಿ ಮಾಡಿ ಕೊಡ್ತೀನಿ. ಈಗ ಕೆಳಗಡೆ ಏನು ಕಾಣ್ತಾ ಇದೆ ಅದಷ್ಟು ನನ್ನ ಕೆಲಸ. ಸೊ ಅವರು ಕೂಡ ಬಿಳಿ ಹೋಳಿಗೆ ಮತ್ತು ಬೇಳೆ ಹೋಳಿಗೆ ಎಲ್ಲನೂ ಕೂಡ ರೆಡಿ ಮಾಡ್ತಾಯಿದ್ರು. ಹಾಗಾಗಿ ನಾನು ಕೂತ್ಕೊಂಡು ನನ್ನ ಕೈಲಾದಷ್ಟು ಹೆಲ್ಪ್ನ ಮಾಡಿ ಬಂದೆ. ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್ ಆಗಿತ್ತು. ಇಷ್ಟ ಆಗಿದರೆ ಸಪೋರ್ಟ್ ಮಾಡಿ. ಟೇಕ್ ಕೇರ್, ಬಾಯ್.